ಸಚಿವರಾದ ಮುನಿಯಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಮತ್ತು ನಮ್ಮ ಹೊಸದಾಗಿ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರ ಆದಮೇಲೆ ಇದು 4ನೇ ಮೀಟಿಂಗು 5ನೇ ಮೀಟಿಂಗ್ ಇರಬೇಕು. ಇಲ್ಲಿ ಪ್ರತಿ ವರ್ಷ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ. ಆ ಉದ್ದೇಶ ಇಟ್ಕೊಂಡೇ ಪ್ರಾಧಿಕಾರ ಮಾಡಿದ್ದು. ಮತ್ತು ಈಗ ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದೇನೆಂದರೆ ಒಂದು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ, ಸುಮಾರು 2,000 ಜನ ಒಂದೇ ಸಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. 14 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದು ಫ್ರಂಟಲ್ಲಿ ಕಲ್ಲಿಂದು ಇದಿರುತ್ತೆ. ಮತ್ತು ಹೊಯ್ಸಳ ಇದೆಯಲ್ಲ, ಆ ಕಾಲದಲ್ಲಿ ಕಟ್ತಾ ಇದ್ರು, ಆ ಥರದ ಫ್ರಂಟ್ ಎಲಿವೇಶನ್ಸು ಇರುತ್ತೆ. ಅದೊಂದು. ಆಮೇಲೆ ಅದಾದಮೇಲೆ ರಥಬೀದಿ ರಥೋತ್ಸವ ಸಂದರ್ಭದಲ್ಲಿ ಇಲ್ಲಿ ಎಡಗಡೆ ಬಲಗಡೆ ಮೆಟ್ಟಿಲ ಮೇಲೆ ಕೂತ್ಕೊಂಡು ನೋಡುವಂಥದ್ದು ರಥಬೀದಿ. ಆಮೇಲೆ ಕಾಂಕ್ರೀಟ್ ರಸ್ತೆ ಸುತ್ತಲೂ, ದೇವಸ್ಥಾನ ಸುತ್ತಲೂ ಮತ್ತು ಈ ರಸ್ತೆಗೆ ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆ. ಮತ್ತು ಟಾಯ್ಲೆಟ್ಸು ಒಂದು ಬ್ಲ್ಯಾಕು ಎಲ್ಲಿ ಇದರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಈಗ ಒಂದಿದೆ, ಇನ್ನೂ ಒಂದು ಬ್ಲ್ಯಾಕು ಕಟ್ತೀವಿ, ಎಲ್ಲಂದರೆ ಜನ ಜಾಸ್ತಿ ಬರ್ತಾರಲ್ಲ. ಆಮೇಲೆ ಗೆಸ್ಟ್ ಹೌಸು ಈಗೇನಾಗಿದೆ, ಗ್ರೌಂಡ್ +1 ಇದೆ. ಮತ್ತು ಅದನ್ನು ಅಪ್ಗ್ರೇಡ್ ಮಾಡೋದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಫೌಂಡೇಶನ್ ಯೂಶ್ವಲ್ ಆಗಿ 1 ಫ್ಲೋರ್ ಜಾಸ್ತಿನೇ ಮಾಡಿರ್ತಾರೆ, ಗ್ರೌಂಡ್ +2 ಮಾಡಿರ್ತಾರೆ ಅಥವಾ 3 ಮಾಡಿರ್ಬೋದು. ನಮ್ಮ ಇಂಜಿನಿಯರ್ಸ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಫೌಂಡೇಶನ್ನು 3ಕ್ಕೆ ಹಾಕ್ಕೊಂಡಿದ್ರೆ ಅಥವಾ 4ಕ್ಕೆ ಹಾಕ್ಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕ್ಕೆ ಹೇಳಿದ್ದೀನಿ. ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು. ಇಲ್ಲಿ ಬಂದಂಥವರು ಇಲ್ಲೇ ಉಳ್ಕೋಬೇಕು, ಅದರ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನೀಟಾಗಿರಬೇಕು. ಅದನ್ನು ಇವತ್ತು ಭಾಳ ಮುಖ್ಯವಾಗಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅದಾದಮೇಲೆ ದೇವಸ್ಥಾನದ ಆವರಣದೊಳಗಡೆ ಅನೇಕ ಕೆಲಸಗಳು, ಅದು ದಾನಿಗಳ ಮುಖಾಂತರನೇ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ದಿನೇಶ್ ಅವರು ಮತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು. ಅದರಿಂದ ನಮ್ಮ ಶರತ್, ನಮ್ಮ ಇಲಾಖೆ ಆಯುಕ್ತರು, ಜಿಲ್ಲಾಧಿಕಾರಿಗಳಿಗೆ ಸುಮಾರು ಕನಿಷ್ಠ 50 ಎಕರೆ ಜಾಗ ಇಲ್ಲಿ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಮುನಿಯಪ್ಪನವರು ಅದನ್ನು ಜಾಗ ಎಲ್ಲ ಹುಡುಕಿ ಅಂತ ಹೇಳಿದ್ದಾರೆ. ಮತ್ತು ರಸ್ತೆ ಅಗಲೀಕರಣ ಆಗಬೇಕು, ಮುಂದಕ್ಕೆ ಫ್ಯೂಚರ್ಗೆ ಪ್ಲ್ಯಾನ್ ಇಟ್ಕೊಂಡು ಒಂದು 2 ಕಡೆ ರಸ್ತೆಗಳನ್ನು ಅಗಲ ಮಾಡೋದಕ್ಕೂ ಕೂಡ, ಮಾಕ್ಲಿಯಿಂದ ಕಂಟನ್ಕೋಟೆವರೆಗೂ ಕೂಡ ರಸ್ತೆ ಅಗಲೀಕರಣಕ್ಕೆ ಲ್ಯಾಂಡ್ ಅಕ್ವಿಷನ್ನು ಅದನ್ನೆಲ್ಲ ಡೈರೆಕ್ಷನ್ಸು ಮುನಿಯಪ್ಪ ಹೇಳಿದ್ದಾರೆ. ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿದಾಗ ಅವ್ರು ಕೊಡ್ತೀವಿ. ತಕ್ಷಣಕ್ಕೆ ಈಗ ನಮ್ಮದೇ ಅಂಗಡಿಗಳು ಖಾಲಿ ಇದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಯಾಕೆಂದರೆ ಪೊಲೀಸು ನಮಗೆ ಜನ ಈ ಜಾತ್ರೆಗಳ ಸಮಯದಲ್ಲೆಲ್ಲ ಬೇಕಾಗುತ್ತೆ, ಅವಶ್ಯಕತೆ ಬೇಕಾಗುತ್ತೆ. ಅವರು ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು. ಮತ್ತು ಲಾಡು ಕೊಡೋದಕ್ಕೆ ಪ್ರಪೋಸಲ್ ಹೋಗಿದೆ, ದೇವಸ್ಥಾನದಲ್ಲೇ ತೃಪ್ತಿ ಮಾಡಿದಂಥ ಲಾಡುಗಳು ಕೊಡೋದಕ್ಕೆ ಪ್ರಪೋಸಲ್ ಬಂದಮೇಲೆ ಇಲ್ಲೇ ಮಾಡ್ತಾರೆ. ಮತ್ತು ಇನ್ನು ಪ್ರಾರಂಗಣ, ದೇವಸ್ಥಾನದ ಆಚೆ ಪ್ರಾರಂಗಣ ಒಂದು ಎಸ್ಟಿಮೇಟ್ ಎಲ್ಲ ಮಾಡೋಕ್ಕೆ ಹೇಳಿದ್ದೀವಿ. ಅದು ಎಸ್ಟಿಮೇಟ್ ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ತಗೊಳ್ತೀವಿ. ಒಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದು 29 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ. ಮತ್ತು ಅದು ಬಿಟ್ಟರೆ ಈಗ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಆಗುತ್ತೆ, ಬ್ರಹ್ಮರಥೋತ್ಸವ 25/12ಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ. ಮತ್ತು ವಿಶೇಷವಾಗಿ ಸರಿ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಬಂದಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತು ಇದು ಕ್ಯೂ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೀವಿ. ಮತ್ತು 25-26ನೇ ಸಾಲಿನ 1ನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಿರುವ ವಾಹನಗಳಿಗೆ ಸುಂಕ ಇರೋದಿಲ್ಲ. ಈ ಸಲಿಯಿಂದ ಎಲ್ಲ ಸುಂಕ ವಸೂಲಿ ಮಾಡ್ತಾಯಿದ್ದಾರಲ್ಲ, ಎಲ್ಲ ವಾಹನಗಳಿಗೂ ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ. ಆಮೇಲೆ ಇದು ನಮ್ಮ ಮುನಿಯಪ್ಪನವರು CEO ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸು ಕೂಡ ಕೊಡ್ತಾರೆ, ಸುಂಕ ವಸೂಲಿ ಬೇಡ ಅಂತ. ಮತ್ತು
ಗರ್ಭಿಣಿ ಹಿರಿಯ ನಾಗರಿಕರಿಗೆ, ಆಮೇಲೆ ವಿಕಲಚೇತನರಿಗೆ, ಚಿಕ್ಕ ಮಕ್ಕಳನ್ನ ತಗೊಂಬಂದಿರ್ತಾರೆ, 1 ವರ್ಷದ ಒಳಗೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಬಂದಿರ್ತಾರಲ್ಲ ಅವ್ರಿಗೆ, ಗರ್ಭಿಣಿ ತಾಯಂದಿರಿಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವರ್ಷದ ಇದು ರಾಸಮೇಳ ಜಾತ್ರೆ 10ರಿಂದ 18ನೇ ತಾರೀಕು ಲಾಸ್ಟ್, 10ರಿಂದ 18 ಅಂದರೆ 9 ದಿನ ರಾಸಮೇಳ ಒಂದು ಜಾತ್ರೆಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಆಮೇಲೆ 3 ದಿನ ಇರುತ್ತೆ, ಅದೆಲ್ಲ ಕ್ಲೀನಿಂಗು ಅದೆಲ್ಲ ಕೂಡ ಮಾಡಿಕೊಂಡು ಜಾತ್ರೆ 25ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ 18ಕ್ಕೆ ಮುಕ್ತಾಯ ಮಾಡಬೇಕು ಅಂತ ಮಾಡಿದ್ವಿ. ಮತ್ತು ರಾಸುಗಳ ಜಾತ್ರಾ ಸಮಯದಲ್ಲಿ ಇದು ರೈತರಿಗೆ ಮತ್ತು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತು ಬರ್ತಕ್ಕಂಥ ರೈತರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಕೂಡ ದೇವಸ್ಥಾನದಲ್ಲೇ ಮಾಡಿದ್ದಾರೆ. ಮತ್ತು ಅದೇ ರೀತಿ ವೈದ್ಯರು, ಇದು ಹಸುಗಳು ಬರುತ್ತಲ್ಲ, ಅಂದರೆ ರಾಸುಗಳು ಬರುತ್ತಲ್ಲ, ವೈದ್ಯರು ಕೂಡ ತಕ್ಷಣ ಇರ್ತಾರೆ, ಪಶು ವೈದ್ಯರು ಇರ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ದೇವಸ್ಥಾನ ಸಂಬಂಧಪಟ್ಟಿದ್ದು ಈಗ ದೇವಸ್ಥಾನ ಇನ್ನೂ ಕೂಡ ಕಾಮಗಾರಿ ಎಲ್ಲ ನಡೀತಾ ಇದೆ. ಅದು ಎಷ್ಟು ದಿನದಲ್ಲಿ ಪೂರ್ಣ ಆಗುತ್ತೆ? ಈಗ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳಿಗೆ ದೇವಸ್ಥಾನದ ಯಾವುದೂ ಹಣ ಇಲ್ಲ, ಎಲ್ಲ ದಾನಿಗಳ ಮುಖಾಂತರನೇ ಮಾಡ್ತಾ ಇದ್ದಾರೆ, ಬೇಗ ಮಾಡ್ತಾರೆ. ಆಮೇಲೆ ಇನ್ನೂ ಹೊರಗೆ ದೇವಸ್ಥಾನ ಸುತ್ತಲೂ ಕೂಡ ಪ್ರಾರಂಗಣ ಕಟ್ಟಬೇಕು ಅಂತೇಳಿ ಇವತ್ತು ಆರ್ಕಿಟೆಕ್ಟ್ಸ್ಗೆಲ್ಲ ಹೇಳಿದ್ದೀವಿ. ಅದು ಕೂಡ ಒಂದು ಮುಂದಿನ ಸಭೆಗೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅದಕ್ಕೆ ಏನೋ ದಾನಿಗಳು ಬರ್ಬೋದು, ಇಲ್ಲಾಂದರೆ ನಮ್ಮ ದೇವಸ್ಥಾನದಲ್ಲಿ ಮಾಡ್ತೀವಿ. ಆಮೇಲೆ ಲ್ಯಾಂಡ್ ಎಕ್ವಿಷನ್ಗೆಲ್ಲ ಈ ಸರಿ ಬಡ್ಜೆಟ್ಗೆ ನಾನು ಮುನಿಯಪ್ಪನವರು ಮುಖ್ಯಮಂತ್ರಿಗಳಿಗೆ ಹೇಳಿ ಹಣ ಕೇಳಬೇಕು ಅಂತ ತೀರ್ಮಾನ ಮಾಡಿ. ಎಷ್ಟು ದಿನದ ಒಳಗಡೆ ಕಾಮಗಾರಿ ಪೂರ್ಣ ಆಗುತ್ತೆ? ಬೇಗ ಮಾಡ್ತಾರೆ, 1 ತಿಂಗಳಾಗುತ್ತೆ. ಒಳ್ಳೆ ಕಾಂಟ್ರಾಕ್ಟರ್ಸ್ ಕೂಡ ಕೇಳಿದ್ದೀವಿ. ಆಮೇಲೆ ಒಂದು 4-5 ಕೆಲಸ ಇದೆ, ಒಬ್ರಿಗೆ ಕೊಡೋದು ಬೇಡ, ಒಂದೊಂದು ಕೆಲಸ ಒಬ್ಬೊಬ್ರು ತಗೊಂಡು ಕ್ಲೀನಾಗಿ, ಅದರಲ್ಲಿ ದೇವಸ್ಥಾನದ ಕೆಲಸದಲ್ಲಿ ಯಾರೂ ಲಾಭ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬಾರ್ದು, ದೇವ್ರ ಕೆಲಸ ಅಂತ ಮಾಡಬೇಕು. ಆ ಥರದಲ್ಲೇ ನೋಡಿಕೊಂಡು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ವಿ. ಪ್ರಮುಖ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಾಕಷ್ಟು ರಸ್ತೆ ಈ ಸರಿ ವ್ಯವಸ್ಥಿತವಾಗಿ ಮಾಡ್ತೀವಿ. ಬೇರೆ ಕಡೆ ಜಾಗ ಸರಿ ಈಗ ಪ್ರೈವೇಟ್ ಸ್ವಲ್ಪ ಜಾಗ ಇದೆ, ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಗೇಟ್ ಇಟ್ಟಿರ್ತಾರಲ್ಲ, ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದ್ದೀವಿ, ಮುನಿಯಪ್ಪನವ್ರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ದೇವಸ್ಥಾನದ ಒಳಗಡೆ ಕೆಲವು ಪ್ರೈವೇಟ್ ವ್ಯಕ್ತಿಗಳು ಕಲಸೆಕರೆ ಮತ್ತು ಖರ್ಜೂರ ಅವೆಲ್ಲ ಮಾರಾಟ ಮಾಡ್ತಾರೆ ಸರ್. ಸರ್ಕಾರಿ ಏನಾಯ್ತು, ಮೆಮೊ ಹಾಕಿದ್ದಾರೆ, ಕೇಸು ಬಂದಿಲ್ಲ, ಬಂದ ತಕ್ಷಣ ಖಾಲಿ ಕೋರ್ಟಲ್ಲಿದೆ. ಅದರಿಂದ ಈಗ ಅದ್ರ ಬಗ್ಗೆ ಹೆಚ್ಚು ಹೇಳೋದು ಸೂಕ್ತ. ಇನ್ನೊಂದು 2 ವರ್ಷದಲ್ಲಿ, 1.5 ವರ್ಷ 2 ವರ್ಷದಲ್ಲಿ ಇದಕ್ಕೊಂದು ಹೊಸ ರೂಪ ಕೊಡೋದಕ್ಕೆ ನಾನು, ಮುನಿಯಪ್ಪನವರು ಮತ್ತು ಎಲ್ಲ ನಮ್ಮ ಸಮಿತಿಯ ಸದಸ್ಯರು, ನಮ್ಮ ಜಿಲ್ಲಾಧಿಕಾರಿಗಳು, ಅವರ ನಮ್ಮ ರಾಜ್ಯ ಮಟ್ಟದ ಸಮಿತಿಗೆ, ಜಿಲ್ಲಾ ಮಟ್ಟದ ಸಮಿತಿಗೆ ಅವರೇ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜ್ಯ ಮಟ್ಟದ ಅಧಿಕಾರಿಗಳ ಇದಕ್ಕೆ ಅವರು ಅಧ್ಯಕ್ಷರಾಗಿರ್ತಾರೆ. ಮತ್ತು ಧಾರ್ಮಿಕ ಪರಿಷತ್ತಲ್ಲಿ ನಾನು. ಸರ್, ಈಗ ಗರ್ಭಗುಡಿ ಬಳಿ ಸರ್, ಈಗ VIP ಬಂದ ಸಂದರ್ಭದಲ್ಲಿ ಜನಸಾಮಾನ್ಯ ಬರ್ತಾರೆ, ಒಂದೇ ಕಡೆ ಬರೋದಕ್ಕೆ ಮಾಡಬೇಕು. VIPಸ್ಗೆ ಸಪ್ರೇಟ್ ಒಂದು ಮಾಡಿ, ಕಾಮನ್ ಪೀಪಲ್ಗೆ ನೀವು ಅಡಚಣೆನೇ ಇರಬಾರ್ದು, ಡೈರೆಕ್ಟಾಗಿ ಹೋಗ್ತಾ ಇರಬೇಕು. ಕಾಮನ್ ಪೀಪಲ್ನ ನಿಲ್ಲಿಸಲೇಬಾರ್ದು. VIPಗೆ ನೀವೇನೋ ಸಪ್ರೇಟಾಗಿ ಒಂದು ಮಾಡ್ಕೊಳ್ಳಿ, ಇದು ಬ್ರೇಕೇ ಇರಬಾರ್ದು ಕಾಮನ್ ಪೀಪಲ್ಸ್ ಬರೋದು, ಅದು ವ್ಯವಸ್ಥೆ ಮಾಡಬೇಕು. ಅವ್ರು ದರ್ಶನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಯಾವುದೇ ಕಾರಣಕ್ಕೂ ಅವ್ರನ್ನ ತಡಿಬಾರ್ದು.